ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ ಹಣ ಜಮೆ ಮಾಡ್ತೀವಿ ಅಂದ್ಬಿಟ್ಟು 4,000 ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ ಅಂತ ನೀವು ಸಾಕಷ್ಟು ವಿಡಿಯೋ ನೋಡಿರ್ತೀರಾ. ಹಾಗಾದರೆ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡನ್ನ ಮರಿಬೇಡಿ. ಆವಾಗ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮೆಲ್ಲರ ಖಾತೆಗೆ ಆಲ್ರೆಡಿ 18ನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬದ ದಿವಸದಿಂದನೇ ಖಾತೆಗಳಿಗೆ ಜಮೆ ಮಾಡ್ತಾ ಇದ್ದಾರೆ. ಇವಾಗ ಇನ್ನೇನು 19ನೇ ಕಂತಿನ ಹಣ ಜಮೆ ಯಾವಾಗ ಆಗುತ್ತೆ ಅಂತ ಎಲ್ಲ ಮಹಿಳೆಯರು ಕೂಡ ಕಾಯ್ತಿರ್ತೀರ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಮಾರ್ಚ್ನಲ್ಲಿ ಬರಬೇಕಿತ್ತು. ಯಾವಾಗಲೂ ಕೂಡ ಹಾಗೆ ಜಮೆ ಮಾಡೋದು. ಜನವರಿ ತಿಂಗಳದು ಫೆಬ್ರವರಿನಲ್ಲಿ, ಫೆಬ್ರವರಿ ತಿಂಗಳದು ಮಾರ್ಚಲ್ಲಿ, ಮಾರ್ಚ್ದು ಏಪ್ರಿಲಲ್ಲಿ, ಆ ಥರ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ಬರುವಂಥದ್ದು. ಇವಾಗ 18ನೇ ಕಂತಿನ ಹಣ ಜಮೆ ಮಾಡಬೇಕಾಗಿದೆ. ಅಂದರೆ ಫೆಬ್ರವರಿ ತಿಂಗಳ ಹಣ ಮಾರ್ಚಲ್ಲೇ ಬರಬೇಕಿತ್ತು. ಸೊ ಹಾಗಾಗಿ ಇವಾಗ 2ನೇ ವಾರದಿಂದ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಇನ್ನೇನು ಇದು 2ನೇ ವಾರನೇ ಬಂದು ಇತ್ತು, ನೋಡಬೇಕು. ಯಾಕಂದರೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಗೆ ಬಂದ್ಬಿಟ್ಟಿದೆ ಆಗಲೇ 2,500 ಕೋಟಿ ಏನು 19ನೇ ಕಂತಿನ ಹಣ ಜಮೆ ಆಗಬೇಕಿತ್ತು. ಅದಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳು ಆಲ್ರೆಡಿ ಆಗೋಗಿದೆ, ಹಣಕಾಸು ಇಲಾಖೆಯವರು ಹಾಕಿದ್ದಾರೆ. ಬಟ್ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಡಿಬಿಟಿ ಮುಖಾಂತರ ಮಹಿಳೆಯರ ಖಾತೆಗೆ ಹಾಕಬೇಕಾಗಿದೆ ಅಷ್ಟೇ. ಹಾಗಾಗಿ ಅತಿ ಶೀಘ್ರದಲ್ಲೇ 19ನೇ ಕಂತಿನ ಹಣ ಕೂಡ ಬರುತ್ತೆ. ಈಗ 2ನೇ ವಾರದಿಂದ ಫೆಬ್ರವರಿ ತಿಂಗಳಲ್ಲಿ 19ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಮಾರ್ಚ್ದೇನೋ ಅಂದರೆ ಇವಾಗ ಫೆಬ್ರವರಿದೇನೋ ಇವಾಗ 2ನೇ ವಾರದಿಂದ ಮಾಡಿಬಿಡ್ತಾರೆ. ಇವಾಗ ಮಾರ್ಚ್ ತಿಂಗಳು ಏಪ್ರಿಲಲ್ಲಿ ಬರಬೇಕಿತ್ತು, ಅದು ಕೂಡ ಈ ತಿಂಗಳಲ್ಲೇ ಅವ್ರು ಜಮೆ ಮಾಡಬೇಕು. ನೋಡ್ಬೇಕು. ಯಾಕಂದರೆ ಇವಾಗ ಆಲ್ರೆಡಿ ಯುಗಾದಿ ಹಬ್ಬದಿಂದ 18ನೇ ಕಂತಿನ ಹಣ ಹಾಕಿದ್ದಾರೆ. ಇವಾಗ 19ನೇ ಕಂತಿನ ಹಣ ಹಾಕಿದ್ರೆ ಇವಾಗ 4,000 ರೂಪಾಯಿ ಹಣ ಬಂದಂಗೆ ಆಗುತ್ತೆ. ಇವಾಗ 20ನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲೇ ಹಾಕ್ತಾರೆ ಅಥವಾ ಮುಂದಿನ ತಿಂಗಳು ಜಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ನೀವು ತುಂಬ ವೀಡಿಯೋಸ್ ನೋಡಿರ್ಬೋದು. ಇವಾಗ 19, 20ನೇ ಕಂತಿನ ಹಣ ಒಟ್ಟಿಗೆ 4,000 ಈ ತಿಂಗಳೇ ಹಾಕ್ತಾರೆ ಅಂತ. ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಇವಾಗ ಒಂದೇ ಅಪ್ಡೇಟ್ ಬಂದಿರೋದು ಏನಪ್ಪ ಅಂದರೆ 19ನೇ ಕಂತಿನ ಹಣ 2ನೇ ವಾರದಿಂದ ಅಂದರೆ ಏಪ್ರಿಲ್ 2ನೇ ವಾರದಿಂದ ಜಮೆ ಮಾಡ್ತೀವಿ ಅಂತ ಹೇಳಿರೋದಷ್ಟೇ. ನೋಡಬೇಕು. ಇವಾಗ 20ನೇ ಕಂತಿನ ಹಣನು ಇದೇ ತಿಂಗಳಲ್ಲಿ ಹಾಕಿ ಕ್ಲಿಯರ್ ಮಾಡ್ಕೊಳ್ತಾರೆ ಅಥವಾ ಮತ್ತೆ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಇಲಾಖೆ ಕಡೆಯಿಂದ. ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ನಿಮಗೆ 18ನೇ ಕಂತಿನ ಹಣ ಬಂದಿದೆಯಾ ಇಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಮಾಡಿ. ನಿಮಗೆ ಹಣ ಬಂದಿದ್ರು ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 85% ಮಹಿಳೆಯರಿಗೆ ಬಂದಿದೆ. ಇನ್ನು ಒಂದು 15% ಮಹಿಳೆಯರಿಗೆ ಬರಬೇಕಷ್ಟೇ. ಅದು ಕೂಡ ಏಪ್ರಿಲ್ 10ನೇ ತಾರೀಕು ಟೈಮ್ ತೊಗೊಂಡಿದ್ದಾರೆ. 10ನೇ ತಾರೀಕೊಳಗೆ ನಾವೆಲ್ಲರ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅಕಸ್ಮಾತ್ ನಿಮಗೆ ಎಲ್ಲ ಕಂತಿನ ಹಣ ಬಂದಿದೆ ಅಪ್ಪ, ಈಗ 18ನೇ ಕಂತಿನ ಒಂದು ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ, ನಿಮಗೆ ಬಂದೇ ಬರುತ್ತೆ. ಅದ್ರ ಹಿಂದಿನ ಕಂತುಗಳದ್ದು ಈಗ 15, 16, 17 ಅವು ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ರೇಷನ್ ಕಾರ್ಡ್ ಸ್ಟೇಟಸ್ ಏನು ಆ್ಯಕ್ಟಿವ್ ಆಗಿದೆಯಾ, ಕ್ಯಾನ್ಸಲ್ ಆಗಿದೆಯಾ ಏನು ಅಂತ. ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ನಿಮಗೆ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ನಿಮ್ದು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ. ಸೊ ಹಾಗಾಗಿ ಒಂದು ಸತಿ ನೀವು ನಿಮ್ಮ ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಬೋದು. ಇಲ್ಲ ನೀವು ರೇಷನ್ ಡಿಪೋಗಳಿಗೆ ಹೋಗಿ ನಿಮ್ಮ ಕಾರ್ಡ್ ಸ್ಟೇಟಸ್ನ ಕೇಳಿದ್ರೆ ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಒಂದ್ಸತಿ ನಿಮಗೆ ಕಂಟಿನ್ಯೂಸ್ 15ನೇ ಕಂತಿನ ಹಣದಿಂದನೂ ಬಂದಿಲ್ಲ ಅಂದರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ವೆರಿಫಿಕೇಷನ್ ಪ್ರೋಸೆಸ್ ಪ್ರತಿ ತಿಂಗಳು ಕೂಡ ಮಾಡ್ತಿದ್ದಾರೆ. ಯಾರೆಲ್ಲ ಅರ್ಹರಿದ್ದಾರೆ ಅನರ್ಹರಿದ್ದಾರೆ ಅಂತ ನೋಡಿ ಕ್ಯಾನ್ಸಲೇಷನ್ ಪ್ರೋಸೆಸ್ ಆಗ್ತಿದೆ. ಹಾಗೆ KYC ಮಾಡಿಸಿಲ್ಲ ಅಂದರೂ ಕೂಡ, ಅಂದರೆ ನೀವು BPL ಕಾರ್ಡ್ ಹೋಲ್ಡರ್ ಆಗಿ ಅರ್ಹರಿದ್ದರೂ ಕೂಡ ನೀವು KYC ಮಾಡಿಸಿಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಸಾಕಷ್ಟು ಬಾರಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ. KYC ಮಾಡಿಸಿ ಇದು ತುಂಬಾ ಕಂಪಲ್ಸರಿ. ಇದು ಕೇಂದ್ರ ಸರ್ಕಾರದಿಂದ ಕೂಡ ಆದೇಶ ಬಂದಿದೆ, ರಾಜ್ಯ ಸರ್ಕಾರದಿಂದ ಕೂಡ ಆದೇಶ ಬಂದಿದೆ. ಹಾಗಾಗಿ ಏನೇ ಆದೇಶವನ್ನು ಕೂಡ ದಯವಿಟ್ಟು ಮಾಡಿಸಿ. ರೇಷನ್ ಕಾರ್ಡ್ ಒಂದೇ ಅಂತಲ್ಲ, ಈಗ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಥರ ಗೌರ್ಮೆಂಟಿಂದ ಏನಾರ ಅಪ್ಡೇಟ್ ಬಂದರೆ ಮಾಡಿಸ್ಕೊಂಡು ನಿಮಗೆ ಉಪಯೋಗ ಆಗೋಂಥದ್ದು. ಆಮೇಲೆ ಏನೋ ಒಂದು ಸೌಕರ್ಯ ಕೊಟ್ಟಾಗ ನೀವು ಅದನ್ನು ಉಪಯೋಗಿಸ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೇಳಿದ್ದು, ದಯವಿಟ್ಟು
ಇನ್ನು ಮುಂದೆನಾದರೂ ಏನೇ ಹೊಸ ಅಪ್ಡೇಟ್ ಬರಲಿ ಸರ್ಕಾರದಿಂದ ನಾನು ಹೇಳ್ತೀನಿ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೇಳೋದೊಂದೇ ಅಲ್ಲ, ಅದನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅವ್ರೇನಾರು ಅಪ್ಡೇಟ್ ಮಾಡಿಸಿ ಅಂತನೋ ಅಥವಾ ಏನಾದರೂ ಒಂದು ಅಪ್ಡೇಟ್ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳಿ. ಆವಾಗೇ ಅವ್ರಿಗೆ ಕೊಡೋ ಸೌಕರ್ಯಗಳೆಲ್ಲ ನಾವು ಉಪಯೋಗಿಸ್ಕೊಳಕ್ಕೆ ಸಾಧ್ಯ ಆಗೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ